ಕನ್ನಡ ವಾಹಿನಿಗೆ ಸ್ವಾಗತ. ಜಿಲ್ಲಾ ಕೇಂದ್ರವಾಗಿ 14 ವರ್ಷಗಳು ಗತಿಸಿದ್ರೂ ಕೂಡ ಸುಮಾರು 8 ಎಕ್ಸ್‌ಪ್ರೆಸ್ ರೈಲುಗಳು ನಿಲ್ಲದಿರುವುದು ಜಿಲ್ಲೆಯ ದುರಾದೃಷ್ಟಕರ ಸಂಗತಿ ಎಂದು ಕರ್ನಾಟಕ ಪ್ರದೇಶ ಕೋಳಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಸಮಾಜ ಸೇವಕರು ಆದ ಉಮೇಶ್ ಕೆ ಮುದ್ದಾಳ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದ ಚಿತ್ತಾಪುರ ರಸ್ತೆಯ ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ವಿನೂತನ ಅಭಿಯಾನಕ್ಕೆ ಹಸಿರು ನಿಶಾನೆ ತೋರಿಸಿ ಚಾಲನೆ ಕೊಟ್ಟು ಮಾತನಾಡಿದರು. ಟ್ರೈನ್ ನಂಬರ್ 57631, 57632 ಸೊಲ್ಲಾಪುರ ಗುಂತಕಲ್ ಇಂಟರ್ಸಿಟಿ ಟ್ರೈನ್ ನಂಬರ್ 22691, 22692 ರಾಜಧಾನಿ ಎಕ್ಸ್‌ಪ್ರೆಸ್ ಟ್ರೈನ್ ನಂಬರ್ 22689, 22690 ಅಹಮದಾಬಾದ್ ಸೂಪರ್ ಫಾಸ್ಟ್ ಎಕ್ಸ್‌ಪ್ರೆಸ್ ಟ್ರೈನ್ ನಂಬರ್ 16613, 16614 ರಾಜ್ಕೋಟ್ ಎಕ್ಸ್‌ಪ್ರೆಸ್ ಟ್ರೈನ್ ನಂಬರ್ 22231, 22232 ವಂದೇ ಭಾರತ ಟ್ರೈನ್ ನಂಬರ್ 22601, 22602 ಸಾಯಿನಗರ ಶಿರಡಿ ಸೂಪರ್ ಫಾಸ್ಟ್ ಟ್ರೈನ್ ನಂಬರ್ 12591, 12592 ಗೋರಖಪುರ ಎಕ್ಸ್‌ಪ್ರೆಸ್ ಟ್ರೈನ್ ನಂಬರ್ 19567, 19568 ವಿವೇಕ್ ಎಕ್ಸ್‌ಪ್ರೆಸ್ ಟ್ರೈನ್ಗಳನ್ನ ಕೂಡಲೇ ನಿಲುಗಡೆಗೆ ಕ್ರಮ ವಹಿಸಬೇಕು ಮತ್ತು ಕೊರೋನಾ ಸಮಯದಲ್ಲಿ ಬಂದ್ ಆಗಿರುವ ಇಂಟರ್ಸಿಟಿ ರೈಲು ಮತ್ತೆ ಪುನರಾರಂಭ ಆಗಬೇಕು. ಜೊತೆಗೆ ರೈಲು ನಿಲ್ದಾಣದಲ್ಲಿ ವಿಶೇಷ ಮೂಲಭೂತ ಸೌಕರ್ಯವನ್ನ ಲಿಫ್ಟ್ ವ್ಯವಸ್ಥೆ, ಅಂಗವಿಕಲರು, ವಯೋವೃದ್ಧರಿಗೆ ಅನುಕೂಲವಾಗಲು ವಿಶೇಷ ವಾಹನ ವ್ಯವಸ್ಥೆ, ರೈಲು ನಿಲ್ದಾಣದ ಪ್ಲಾಟ್ಫಾರ್ಮ್ನಲ್ಲಿ ಸಂಪೂರ್ಣ ಮೇಲ್ಛಾವಣಿಯ ವ್ಯವಸ್ಥೆ, ಆಸನದ ವ್ಯವಸ್ಥೆಗಳು ಅಭಿವೃದ್ಧಿಪಡಿಸಬೇಕು ಎಂದು ಆಗ್ರಹಿಸಿದರು. ಮಂತ್ರಾಲಯ ಹೊರತುಪಡಿಸಿದರೆ ಅತಿ ಹೆಚ್ಚು ಆದಾಯ ನೀಡುವ ರೈಲು ನಿಲ್ದಾಣ ಇದಾಗಿದ್ದು, ಅಲ್ಲದೆ ಈ ಭಾಗದಿಂದ ಗೂಳೆ ಹೋಗುವ ಜನ ಹೆಚ್ಚು ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದು, ಅವರೆಲ್ಲರಿಗೂ ಅನುಕೂಲ ಮಾಡಿಕೊಡಲು ಎಲ್ಲ ವ್ಯವಸ್ಥೆ ಮಾಡಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ. ವಂದೇ ಭಾರತ್ ನಿಲುಗಡೆಗೆ ಹಸಿರು ನಿಶಾನೆ ತೋರಿಸಿರುವುದು ಸ್ವಾಗತ. ಆದರೆ ಈ ವಂದೇ ಭಾರತ್ ಟ್ರೈನ್ನಿಂದ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಜನಸಾಮಾನ್ಯರಿಗೆ, ಕೂಲಿ ಕಾರ್ಮಿಕರಿಗೆ ಪ್ರಯಾಣಕ್ಕೆ ಸಾಧ್ಯವಾಗುತ್ತಿಲ್ಲ. ಇದು ಶ್ರೀಮಂತರ ಗಾಡಿ, ಇದು ಬಡವರ ಗಾಡಿಯಲ್ಲ. ಹಾಗಾಗಿ ಇನ್ನುಳಿದ ಎಕ್ಸ್‌ಪ್ರೆಸ್ ರೈಲು ನಿಲುಗಡೆಗೆ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ರು. ಈ ಅಭಿಯಾನ ಎಲ್ಲ ಎಕ್ಸ್‌ಪ್ರೆಸ್ ರೈಲುಗಳ ನಿಲುಗಡೆಯಾಗುವ ತನಕ ನಡೆಯಲಿದ್ದು, ಹಂತ ಹಂತವಾಗಿ ಹೋರಾಟ ನಡೆಯುತ್ತೆ. ಒಂದು ವೇಳೆ ನಿಲ್ಲದಿದ್ದರೆ ಮುಂದಿನ ದಿನದಲ್ಲಿ 5,000 ಜನರನ್ನ ಸೇರಿಸಿ ರೈಲ್ವೆ ನಿಲ್ದಾಣಕ್ಕೆ ಮುತ್ತಿಗೆ ಹಾಕಲು ನಿರ್ಧರಿಸಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಜಿಲ್ಲಾ ಕೇಂದ್ರ ಆಗಿ 14 ವರ್ಷ ಗತಿಸಿದ್ರು ಕೂಡ ಇಲ್ಲಿವರೆಗೆ ಇನ್ನು 8 ಎಕ್ಸ್‌ಪ್ರೆಸ್ ಗಾಡಿ ನಿಲ್ಲದಿರತಕ್ಕಂಥದ್ದು ದುರದೃಷ್ಟಕರ. ಇಲ್ಲಿ ಸಾಕಷ್ಟು ಜನ ಪ್ರಯಾಣಿಕರೇನೋ ದಿನನಿತ್ಯ ಗಾಡಿ, ಎಷ್ಟೇ ಗಾಡಿ ಇರ್ತಾವಲ್ಲ ಎಲ್ಲ ಗಾಡಿ ಫುಲ್ ಆಗಿ ಹೋಗಿದ್ರು ಕೂಡ ಇವ್ರಿಗೆ ಕಣ್ಣಿಗೆ ಕಾಣಕ್ಕಲ್ಲ. ಕೊರೋನಾದಲ್ಲಿ ಬಂದಾಗಿರ್ತಕ್ಕಂಥ ಇಂಟರ್ಸಿಟಿ ಯಾಕೆ ಚಾಲೂ ಮಾಡಿಲ್ಲ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಈಗ ಒಂದೇ ಭಾರತ್ ನಿಲ್ಲಿಸಿದ್ರೆ ಸಮಸ್ಯೆ ಬಗೆಹರೋದಿಲ್ಲ. ಅದು ಸಾರ್ವಜನಿಕರು ಅದಕ್ಕೆ ಎಷ್ಟು ಜನ ಹೋಗ್ತಾರೆ ಎಷ್ಟಿಲ್ಲ ಅಂತ ಇನ್ನು 2 ವರ್ಷನೇ ಗೊತ್ತಾಗ್ತದೆ. ಉಳಿದಿರ್ತಕ್ಕಂಥ ಎಲ್ಲ ಎಕ್ಸ್‌ಪ್ರೆಸ್ಗಳನ್ನು ನಿಲ್ಲಿಸಬೇಕು, ಇಂಟರ್ಸಿಟಿ ಮರು ಆರಂಭ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವು ಇವತ್ತು ಆಂಜನೇಯ ದೇವಸ್ಥಾನದಲ್ಲಿ ವಿನೂತನ ಪ್ರತಿಭಟನೆಗೆ ಚಾಲನೆ ನೀಡ್ತಕ್ಕಂಥ ವ್ಯವಸ್ಥೆ ಆಗದ. ಇದಕ್ಕೆ ಮಾಡಲಿಲ್ಲ ಅಂದರೆ ಮುಂದಿನ ದಿವಸದಲ್ಲಿ ಹಂತವಾಗಿ ಹೋರಾಟ ಮಾಡಿ ಸುಮಾರು 5,000 to 10,000 ಜನ ಸೇರಿಸಿ ರೈಲ್ವೆ ಟ್ರ್ಯಾಕ್ ಬಂದ್ ಮಾಡಿ ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತಕ್ಕಂಥದ್ದು. ಗುಂತಕಲ್ಲು, DRM ಸೊಲ್ಲಾಪುರ ಮತ್ತು ರೈಲ್ವೆ ಸಚಿವರಿಗೆ ನಾನು ಪ್ರಶ್ನೆ ಕೇಳ್ತಿದ್ದೀನಿ. ಶೀಘ್ರದಲ್ಲಿ ಇದನ್ನ ಪರಿಹಾರ ಮಾಡಲಿಲ್ಲ ಅಂದ್ರೆ ನಿಮಗೆ ಪರಿಹಾರ ಮಾಡ್ಲಿಕ್ಕಿದ್ರು ಅಥವಾ ಏನೋ ಸಮಸ್ಯೆ ಹೆಚ್ಚಿಗೆ ಆಗ್ಲಿಕ್ಕಿದ್ರು ನಿಮ್ಮ ಕೆಲಸ ಏನದ? ಇದನ್ನ ಸಮಸ್ಯೆ ಪರಿಹಾರ ಮಾಡೋದನ್ನು ಬಿಟ್ಟು ಕೇಸಿ ಈ ಸಮಸ್ಯೆನ ದಿನ ಹೆಚ್ಚಾಗ್ಲತ್ತೆ. ಯಾಕಂದ್ರೆ ಇಂಟರ್ಸಿಟಿ ಚಾಲುವಾಗಿರಲಾರದ ಕಾರಣ ಇವತ್ತಿನ ದಿವಸ ಸಾಕಷ್ಟು ಜನ ಎಕ್ಸ್‌ಪ್ರೆಸ್ ಗಾಡಿಗಳಲ್ಲಿ ರೈಲ್ವೆ ರಿಸರ್ವೇಷನ್ ಬೋಗಿಯಲ್ಲಿ ಏರಿಕೆ ಹೋಗ್ತಕ್ಕಂಥ ಪರಿಸ್ಥಿತಿ ಅದ. ನಿಮ್ಮ ಕಣ್ಣಿಗೆ ಕಾಣವಲ್ಲ. ಇದನ್ನು ಪರಿಹಾರ ಮಾಡುವಲ್ಲಿ ವಿಫಲರಾಗಿದ್ರಿ, ತಕ್ಷಣ ಎಚ್ಚೆತ್ತುಕೊಳ್ಬೇಕಂತಕ್ಕಂಥದ್ದು ನಾನು ಎಚ್ಚರಿಕೆ ನೀಡ್ತಿದ್ದೇನೆ. ಈ ಸಂದರ್ಭದಲ್ಲಿ ಗಿರಿನಾಡು ಟ್ಯಾಕ್ಸಿ ಚಾಲಕರ ಸಂಘದ ಜಿಲ್ಲಾಧ್ಯಕ್ಷರು ಆದ ಬಸವರಾಜ್ ಇಟಗಿ, ಸಗರನಾಡು ಚಾಲಕರ ಸಂಘ ವಡಿಗೆರೆ ತಾಲೂಕು ಅಧ್ಯಕ್ಷರು ಆದ ಯಂಕಪ್ಪ ಪ್ರಭು ಶರಣು, ಸಾಬಯ್ಯ, ವೀರೇಶ್ ಕಾಡಪ್ಪ, ಜಮಾಲ್, ವೆಂಕಟರೆಡ್ಡಿ, ರಫೀಕ್, ನವೀನ್, ಬಾಬಾಖಾನ್, ಆಂಜನೇಯ, ರವಿ, ವಿಜಯಕುಮಾರ್, ತಾಯಪ್ಪ, ಬನ್ನಪ್ಪ, ಮಹೇಶ್, ಬನಶಂಕರ, ಗೌಸ್, ನರಸಿಂಹ, ದೇವು, ಬಾಗಣ್ಣ, ಹನುಮಂತ, ಶರಣಪ್ಪ, ಮಹದೇವ, ಮರ್ಲಿಂಗ, ಮಲ್ಲಿಕಾರ್ಜುನ್, ಬಿಡಪ್ಪ, ವೆಂಕು, ಎಂ ನಾಯ್ಕುಡಿ, ಹಲಿಕೆರ, ವಿಠಲ್, ಶರಣು, ಕಾಸಿಂ ಸಾಬ್, ವಿಶ್ವ, ರಫೀಕ್, ವಿಶ್ವರಾಜ್ಯ, ಬಸವರಾಜ್, ಮಾದೇಶ್, ಮಲ್ಲಪ್ಪ, ಬಾಬು, ಚಾಂದ್, ಇಮಾಮ್ ಪಟೇಲ್, ವೆಂಕಟೇಶ್, ಹನುಮಂತ, ಶಿವು, ಭೀಮಪ್ಪ, ದೇವರಾಜ್, ಯಲ್ಲಪ್ಪ, ನಾಗುಗೌಡ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.